ಫಸ್ಟ್ ಆಫ್ ಆಲ್ ಅವ್ರ ಫ್ಯೂಚರೇ ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ? ಸ್ವಾಮೀಜಿಗಳದು ಫ್ಯೂಚರೇ ಗೊತ್ತಿಲ್ಲ. ಮೊನ್ನೆ ಸ್ವಾಮೀಜಿದು ಅದ್ಯಾವ್ದೋ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ, 5-6 ದಿವಸ ಅವಳ ಅಡ್ರೆಸ್ಗೆ ಇರಲ್ಲ, ಅವಳನ್ನ ಪೊಲೀಸರು ಹುಡುಕ್ತಾರೆ. ಇವತ್ತದು ಅವಳು ಪುನಃ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ಬಂದು ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂತ ಕೊಡ್ತಾಳೆ. ಇನ್ನೊಬ್ಬ ಸ್ವಾಮೀಜಿ ಮಠದಿಂದ ಆಚೆ ಹಾಕವ್ರೆ, ನೀವು ಮಠದವ್ರದ್ದು ಹೇಳ್ತಿದ್ದೀರಾ? ನಮಸ್ಕಾರಗಳು ಎಲ್ಲ ಅನುಭವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಅದೇ ಸುನೀಲನ ಸುನೀಲನ ಕಾರ್ಯಕ್ರಮಕ್ಕೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಆ್ಯಕ್ಚುಲಿ ನಮ್ಮ ಅಕ್ಕ ಬೆಳಗ್ಗೆನೇ ಕಾಲ್ ಮಾಡಿದರು, ಯಾಕೆಂದರೆ ನನಗೆ ವಿಶ್ ಮಾಡಬೇಕು. ಸೊ ಇವತ್ತು ನಿಜವಲ್ಲೂ ಪ್ರ್ಯಾಂಕ್ ಮಾಡ್ತೀನೋ, ಕಾಗಿ ಹಾರಿಸ್ತೀನೋ ಅಂತ ಕೇಳಿದ್ರು. ಅಯ್ಯೋ ಕೆಲಸ ಅಲ್ವಕ್ಕ, ಡೈಲಿ ಮಾಡೇ ಮಾಡ್ತೀನಿ ಅಂತ ನಾನು. ಸೊ ಅದಕ್ಕೆ ಅಯ್ಯೋ ಬರ್ಡೇ ದಿವಸ ಯಾಕಪ್ಪ ಸುಮ್ಮನೆ ಅಂತ. ನೋಡ್ರಿ, ಈಗ ನಾವು ಬೈಗಳನ್ನ ಆಶೀರ್ವಾದ ಥರ ತಗೊಳ್ಳೋ ಒಂದು ಸ್ವಭಾವ ಅಭ್ಯಾಸ ನಮ್ಮದು, ಹಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ದರಿಂದ ಇವತ್ತು ಬರ್ಡೇ ದಿವಸನೂ ದೊಡ್ಡ ಮನಸ್ಸು ಮಾಡಿ ಟ್ರ್ಯಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಬರ್ಡೇ ದಿವಸ ಇವ್ರ ಕೈಲಿ ಅದೇನೇನು ಕೇಳಬೇಕು ಗೊತ್ತಿಲ್ಲ, ಬಟ್ ನನಗೆ ಸಿಂಧು ಅನ್ನೋ ಮೆಸೇಜ್ ಕಳಿಸಿದ್ರೆ ಚಂದ್ರಶೇಖರ್ ಅನ್ನೋದು ಟ್ರ್ಯಾಕ್ ಮಾಡಿ ಅಂತ ಕಾಲ್ ಮಾಡುವ. ಚಂದ್ರಶೇಖರ್ಗೆ ತುಂಬ ಜನ ಕಂಪ್ಲೇಂಟ್ ಕೂಡ ಹೇಳ್ತಾರೆ, ಬರೀ ಹೆಣ್ಮಕ್ಳಿಗೆ ಕಾಲ್ ಮಾಡ್ತಾನೆ ಅಂತ. ಸೊ ಆಗಿದಾಗೆ ಹುಟ್ಟುಹಬ್ಬದ ದಿವಸ ಚಂದ್ರಶೇಖರ್ಗೆ ಕಾಲ್ ಮಾಡಿ. ಹಲೋ, ಹೇಳಿ. ಇದ್ಯಾರು ಚಂದ್ರಶೇಖರನವರಾ? ನೀವ್ಯಾರು? ನಾನು ಚಂದು ಅಂದ್ಬಿಟ್ಟು ಮಾತಾಡ್ತಾ ಇರೋದು. ನಾನು ಚಂದ್ರಶೇಖರ್ ಅಂತ, ರಾಜಾಜಿನಗರ. ನನಗೆ ನಿಮ್ದು ಊರು ಕೇರಿ ಎಲ್ಲ ಬೇಡ, ನೀವು ಚಂದ್ರಶೇಖರನವರಾ? ಚಂದ್ರಶೇಖರ್ ಅಂತ ಎಷ್ಟೋ ಜನ ಇದ್ದಾರೆ, ನೀವು ಅದ್ರಲ್ಲಿ ಯಾವ ಚಂದ್ರಶೇಖರ್ ಬೇಕು ಅಂತ? ನಂಗೆ ಯಾರು ಬೇಡ ಇವ್ರೆ. ಏನಂದ್ರೆ ನೀವು ಏನ್ ಕೆಲಸ ಮಾಡೋದು ಹೇಳಿ? ನಿಮ್ಗೆ ಯಾಕೆ ಅವೆಲ್ಲ? ನೀವ್ಯಾರು ಅಂತ ಹೇಳ್ಕೊಳಕ್ ನಿಮ್ಗೆ ಆಗ್ತಿದ್ಮೇಲೆ ನಮ್ಗೆ ನಾನು ಏನ್ ಮಾಡ್ತೀನಿ ಅಂತ ನೀವ್ ಯಾಕೆ ಕೇಳ್ತೀರಾ? ನಾನ್ ದಂಡ್ಪಿಂಡ, ನಾನ್ ಲೋಫರು, ನಾನ್ ಲುಚ್ಚ. ಹಂಗಾರೆ ನೀವು ಲೋಫರಾ? ನಿನ್ಗೆ ಹೇಳ್ಕಲ್ದೆ ಲೋಫರ್ ಅಂತ ನನ್ಗೇನ್ ಹೇಳ್ತಿಲ್ಲ. ಮರ್ಯಾದೆಯಿಂದ ಮಾತಾಡ್ತೀರ, ಅದೇ ಕಾಣ್ತಲೆ. ನೀನ್ ಯಾರು? ನೀನ್ ಫೋನ್ ಮಾಡ್ಬಿಟ್ಟು ನೀನ್ ಯಾರು ಫಸ್ಟ್ ಹೇಳ್ಬೇಕು, ಅರ್ಥ ಆಯ್ತಾ? ಎಲ್ಲಾರು ಏಳಡಿ ಹಾವು ನೋಡಿದ ಮನೆ ಹತ್ರ ಏನಾಯ್ತು? ನನಗೇನ ಬೇಕಾಗಿದೆ? ನೆಟ್ಟಾಗ ಮಾತಾಡ್ಬೇಕು ಫೋನ್ ಮಾಡಿದ್ಮೇಲೆ. ಇನ್ನೇನು ಸೊಟ್ಟಗ್ ಮಾತಾಡ್ತಾ ಇದ್ದೀನಿ ನಾನು. ಫೋನ್ ಮಾತಾಡೋದು ಯಾರು ಅಂತ ಹೇಳಕ್ ಆಗಲ್ಲ. ನಾನ್ ಯಾರು ಅಂತ ನಾನು ಯಾರು ಅನ್ಕೊಂಡ್ ಮಾಡಿದ್ದೆ ಫೋನು? ನಿನ್ಗೆ ಯಾರು ಬೇಕಪ್ಪ? ಹಿಂಗೆಲ್ಲ 350 ಹೇಳ್ಬಿಟ್ಟು ನಿನ್ ಯಾರು ಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಅದ್ರಲ್ಲಿ ನಾನ್ ದಂಡ್ಪಿಂಡ, ನೀನ್ ದಂಡ್ಪಿಂಡ, ನನಗೇನಬೇಕು? ಅದ್ ನಿಮ್ಮನೆಯವ್ರಿಗೆ ಒಳ್ಳೇದು ಕೆಟ್ಟದು ನಿಮ್ಮನೆಯವ್ರಿಗೆ ಆಯ್ತದೆ, ನಿನ್ಗಾಯ್ತದೆ, ನನಗೇನಾಗಬೇಕ? ನೀನ್ ದಂಡ್ಪಿಂಡ ಆದ್ರಾಗು ಏನಾರಾಗು. ನಿಮ್ಗೆ ಯಾರು ಬೇಕ್ರಿ? ನಿಮ್ಗೆ ಯಾರು ಬೇಕು ಅನ್ನೋದಕ್ಕೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಫೋನ್ ಮಾಡಿದಿರಾ? ನೀವ್ ಯಾರು ಅಂತ ಕೇಳಿದ್ರೆ ನಿಮ್ಗೆ ಹೇಳ್ಕೊಳಕ್ಕೆ, ನಿಮ್ ಐಡೆಂಟಿಟಿ ಹೇಳ್ಕೊಳಕ್ ನಿಮ್ಗೆ ಅವಮಾನ ಆದ್ರೆ ನನ್ನ ಐಡೆಂಟಿಟಿ ಯಾಕೆ ಕೇಳ್ತೀರಾ? ಒಂದ್ ನಿಮಿಷ, ಅದೆಲ್ಲ ನಡೀತಿರೋದು ಯುದ್ಧ. ಅಲ್ಲಿ ನೀವೇ ಹಿಂಗಾಡ್ತಾ ಇದೀರಾ. ಒಳ್ಳೆ ಇಲ್ಲಿ BP ಆಮ್ಸಂಖ್ಯೆ ಬಂದ ಏನ್ ಹೆಂಗಾಡ್ತೀರಾ ನೀವು? ನೆಟ್ಟಿಗೆ ಮಾತಾಡ್. ನಾನ್ ದಂಡ್ಪಿಂಡ ಗಿಂಡ್ಪಿಂಡ್ ನೀವ್ ಯಾರು ಅಂತ ಕೇಳಿದಾಗ ನೀವ್ ತಾನೇ ಫೋನ್ ಮಾಡಿರೋದು. ನೀವ್ ಯಾರು ಅಂತ ನನ್ ಕೇಳ್ಬೇಕು. ನೀವು ನನ್ ಕೇಳಿದ್ಮೇಲೆ ಬಿಡಿ. ನೀವು ಸ್ವಲ್ಪ ದಂಡ್ಪಿಂಡ ನನ್ಗೇನಾಗ್ಬೇಕ್ರಿ ಮಿಸ್ಟರ್? ನೀವ್ ದಂಡ್ಪಿಂಡ ನನ್ಗೇನಾಗಬೇಕಾಗಿದೆ? ಅಥವಾ ನಾನ್ ದಂಡ್ಪಿಂಡ ನಿಮ್ಗೇನಾಗಬೇಕಾಗಿದೆ? ನಿಮ್ಗೆ ಏನಾದ್ರು ತಿಂಗಳಿಗೆ 15 ದಿವಸ ಕಮ್ಮಿ ಅನ್ನಂಗೆ ಏನಾದ್ರು ಆಯ್ತದ? ನೀವು ಫೋನ್ ಮಾಡಿದ್ಮೇಲೆ ನಿಮ್ಗೆ ಯಾವ ಚಂದ್ರಶೇಖರ್ ಬೇಕು ಅಂತ ಕೇಳ್ತಾ ಇದ್ರೆ ಅದಿರ್ಲಿ. ನೀವ್ ಯಾರು, ಏನ್ ಕೆಲಸ? ನಾನು ಏನಾದ್ರು ಕೆಲಸ ಮಾಡ್ತೀನಿ. ನಿಮ್ ತರನೇ ಉತ್ತರ ನನ್ಗೂ ಕೊಡಕ್ ಬರುತ್ತೆ. ಈ ವಯ್ಯ ಯಾಕೆ ನಾನು ಹುಟ್ಟಬ್ಬ ಹಿಂಗ್ ಮಾಡ್ತಾವನಲ್ಲ? ಯೋ ಸ್ವಲ್ಪ ನಾನು ಹುಟ್ಟಬ್ಬ ನೆಟ್ಟಗ್ ಮಾತಾಡ ಮತ್ತೆ ಬನ್ನಿ. ಹಲೋ ಹಲೋ, ರೈ ಸ್ವಾಮಿ, ಅದೇನೋ ನಿಮ್ಗೆ ದಾರಿ ತೋರ್ಸೋಣ ಅಂತ ಮಾಡಿದ್ರೆ ನಮ್ನೇ ದಾರಿ ತಪ್ಪಿಸ್ತೀರಲ್ಲ ನೀವು. ಇದೇನು ನೀವು ಏನ್ ದಾರಿ ತೋರಿಸ್ತೀರಾ? ಅಲ್ಲ, ಏನ್ ದಾರಿ ತೋರ್ಸೋದು? ನೀವೇನ್ ಮಾತಾಡಿದ್ರಿ ಅಂತ ನಿಮ್ಗೆ ಏನಾದ್ರು ಜ್ಞಾನದಲ್ಲಿ ಐತಾ? ನಿಮ್ಗೆ ಜ್ಞಾನ ಇದೆಯಾ? ನೀವ್ ಚಂದ್ರಶೇಖರ್ ಬೇಕು ಅಂತ ಕೇಳ್ತಾ ಇದೀರಾ, ಯಾವ ಚಂದ್ರಶೇಖರ್ ಬೇಕು ಅಂತ ನಾನ್ ಕೇಳ್ತಾ ಇದೀನಿ. ನೀವ್ ಯಾವ ಚಂದ್ರಶೇಖರ್ ಬೇಕು ಅಂತ ಫೋನ್ ಮಾಡಿದೀರಾ? ಬರೀ ಅಷ್ಟೇ ಹೇಳ್ಬಿಟ್ಟು ನೀವು ಸುಮ್ಮನೆ ಆಗಿದ್ದೀರಾ. ನೀವು ಊರಲ್ಲಿ ಇಲ್ಲದ ಮಾತಾಡ್ಬಿಟ್ಟು ಒಳ್ಳೆ ನೀವು ಮಾತಾಡ್ರೆ ನಾನ್ ದಂಡ್ಪಿಂಡ ಅದು ಇದು ಅಂತ ನನ್ನ ಹತ್ರ ಮಾತಾಡಿದ್ರೆ ನೀವು ಮಾತಾಡೋದಕ್ಕಿಂತ ಏನ್ ಜಾಸ್ತಿ ಮಾತಾಡ್ಲಿಲ್ಲ ನಾನು, ಆಯ್ತಾ? ನೋಡಿ, ಹೇಳ್ತಾ ಇದೀನಿ, ಏನ್ ಬೇಕು ವಿಚಾರ ಹೇಳಿ ಅಷ್ಟೇ. ಅದೇ ಅದನ್ನೇ ಹೇಳಕ್ ಬರ್ತಾ ಇದೀನಿ. ಒಂದ್ ನಿಮಿಷ, ಮನೆ ಪ್ರಾಬ್ಲಮ್ಗಳು ಇದ್ರೆ ನಿಮ್ ಮನೇಲಿ ಇಟ್ಕೊಳ್ಳಿ, ಅದನ್ನ ಫೋನ್ ಮಾಡಿದವ್ರ ಮುಂದೆಲ್ಲ ತೀರ್ಸಕ್. ನಿಮ್ಗೆ ಹೇಳ್ಕೊಳ್ಳಿ, ನನಗೆ ಹೇಳ್ಬೇಡಿ. ನನ್ ಮನೇಲಿ ಯಾವ ಪ್ರಾಬ್ಲಮ್ ಇಲ್ಲ, ಆಯ್ತಾ? ನನ್ ಪ್ರಾಬ್ಲಮ್ ಹೇಳ್ಕೊಳ್ಳಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ನಾನೇನಿದು ಪ್ರಾಬ್ಲಮ್ ಈಗ ಆಗಿರೋದು ನಿಮ್ ಫೋನೇ ನನ್ ಪ್ರಾಬ್ಲಮ್ ಆಗಿರೋದು. ಫೋನ್ ಮಾಡಿ ನಾನು 2 minutes ಅಲ್ಲೇ ನಿಮ್ದು ಬಯೋಡಾಟಾನೇ ಗೊತ್ತಾಗೋಯ್ತು ನನಗೆ. ಅಯ್ಯೋ ಗೊತ್ತಾಗ್ರಿ, ಇಟ್ಕೊಳ್ರಿ. ಗಂಡಸ್ರು ಆ ಥರ ಎಲ್ಲ ಮಾಡೋದು ತಪ್ಪು. ಇವ್ರೆ ನೀವು ಇಟ್ಕೊಳ್ಳೋದು ಇದು ಮಾಡೋದು ಅನ್ನೋದೆಲ್ಲ ಬಿಟ್ಬಿಡಿ. ಈಗ ಆಯ್ತು, ವಿಚಾರ ಏನ್ ಹೇಳ್ತೀರಾ? ಏನು ಹೇಳಕ್ ಬಂದವ್ರು ಕಚ್ಚಕ್ ಬರ್ತಾ ಇದೀರಲ್ಲ ನೀವು, ಅದ್ಯಾಕೆ ನೀವು ಹಿಂಗೆ? ತಿಳ್ಕೊಂಡ್ರಿ. The number you have dialed is currently busy. Please ಕಟ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿದ್ರೆ ಮತ್ತೆ ಮಾಡೋದು.
The number you have dialed is currently busy. ಮತ್ತೆ ಕಟ್ ಮಾಡ್ತಾರೆ, ಮತ್ತೆ ಮಾಡೋಣ ಬಿಡಲ್ಲ. ರೀ ಯಾಕ್ರಿ ಪದೇ ಪದೇ ಫೋನ್ ಮಾಡ್ತಿದೀರಾ? ನಾನು ಹೇಳೋದು ನೀವು ಕೇಳ್ತಾನೆ ಇಲ್ಲ, ನೀವು ಸಮಾಧಾನನೇ ಇಲ್ವಲ್ಲ ನಿಮ್ ಜೀವಕ್ಕೆ. ನಿಮ್ಗೆ ಏನು ನನಗೆ ಏನು ಕೇಳೋಂತ ಅವಶ್ಯಕತೆ ನನ್ಗೆ ಏನಿಲ್ರಿ, ನನ್ಗೆ ಯಾವ ಸಮಸ್ಯೆ ಇಲ್ಲ. ನೀವು ನಾನು ಒಂದ್ ಮಾತು ಹೇಳ್ತೀನಿ, ನನ್ ಮೇಲೆ ತೋರ್ಸಿದ ಕೋಪ ದ್ವೇಷನ ನೀವು ನಿಜವಾಗ್ಲೂ ಹೋಗ್ಬಿಟ್ಟು ಈ ಟಿವಿಲಿ ಸ್ವಾಮೀಜಿಗಳು ಬರ್ತಾರಲ್ಲ ಅವ್ರ ಮೇಲೆ ತೋರ್ಸಿದ್ರೆ ಏನೋ ಒಂದ್ ನಿಮ್ಗೆ ನನಗೇನಕ್ರಿ ಬೇಕು? ಇದ್ಯಾವ್ದು ಅದೇ ಊರಲ್ಲಿ ಹೋಗೋ ಮಾರಮ್ಮ ಮನೆ ಗಂಟ ಬಾರಮ್ಮ ನನಗೆ ಯಾಕ್ಬೇಕಾಗಿ? ಸ್ವಾಮೀಜಿಗಳಿಂದ ಏನಾಗಬೇಕು, ಯಾರಿಂದ ನನಗೇನಾಗಬೇಕಾಗಿದೆ? ಹಾ ನಿಮ್ ತರನೇ ಎಲ್ಲ ಹಿಂಗ್ ನನ್ ಬದುಕೊಂಡು ಅನ್ಕೊಂಡು ಈಗ ಅದೆಲ್ಲ ಬೇಕಾಗಿಲ್ಲ, ಕತೆ ಎಲ್ಲ ಬೇಕಾಗಿಲ್ಲ. ಏನ್ ವಿಚಾರ ಹೇಳ್ತೀರಾ ಇಲ್ಲ ಅಷ್ಟೇ ಹೇಳಿ. ಅದೇನೆ ಹೇಳಕ್ ಬರ್ತಾ ಇದೀನಿ. ನನ್ ಮೇಲೆ ತೋರ್ಸಿದ ಕೋಪ ದ್ವೇಷ ಆವೇಶನೆಲ್ಲ ನೀವು ತೋರ್ಸಿದ್ರೆ ಇವತ್ತು ಏನೋ ಒಂದ್ ದಾರಿ ಆಗಿರೋದು. ನೀವ್ ತೋರ್ಸಿ, ಗೊತ್ತಿರ್ಲಿಲ್ಲ. ಅಲ್ಲ ನೀವ್ ತೋರ್ಸಿ, ನೀವ್ ನನಗ್ ಫೋನ್ ಮಾಡೋದು ಇಷ್ಟೊಂದು ಅವ್ರಿಗೆ ಮಾಡಿದಿದ್ರೆ. ಸರ್ ನೀವು ಗೊತ್ತಿಲ್ಲ ನಿಮ್ಗಿನ್ನ ಅಲ್ಲಿ ವ್ಯವಹಾರಗಳು ಹೆಂಗ್ ನಡೀತದೆ ಅಂತ ಅವ್ರವ್ರೆ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರವ್ರು ಬೇಕಾದವ್ರಿಗೆ ಕಾಲ್ ಕೊಟ್ಬಿಟ್ಟು ಅವ್ರವ್ರಿಗೆ ಅವ್ರ ಏನೋ ಸಮಸ್ಯೆ ಪರಿಹಾರ ಕೊಡ್ತಾರೆ. ನಿಜ ಹೇಳಿ, ನೀವು ಏನಂದ್ರೆ ಇವತ್ತಿನವರೆಗೂ ಯಾವೊಬ್ಬ ಸ್ವಾಮೀಜಿನಾದ್ರು ಟಿವಿ ಮುಂದೆ ಬಂದಿರೋನು ಮುಂದಕ್ಕೆ ಈ ತರ ಒಂದ್ ಸಿಲಿಂಡರ್ ಸಮಸ್ಯೆ ಬರ್ತದೆ, ಜನಗಳಿಗೆ ಈ ತರ ಅಭಾವ ಆಯ್ತದೆ ಯಾವ ನಾನು ಒಬ್ನಾದ್ರು ಹೇಳಿದ್ನ? ಹೇಳ್ದೆ ಅವ್ನು ಕೇಳಿ ಹೋಗಿ, ನನ್ನೇನ್ ಕೇಳ್ತೀರಾ? ಕೇಳ್ತೀನಿ, ಕೇಳ್ಬೇಕಾಗಿ ಟೈಮಲ್ಲಿ ಎಲ್ಲಾರನ್ನೂ ಕೇಳ್ತೀನಿ. ಅಲ್ಲ ಒಬ್ಬ ಸಾರ್ವಜನಿಕರಾಗಿ ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸಡ ಬನ್ನಿ. ಹಲೋ ಮೊಸರು ಮೊಸರು ಹಾ ಅಯ್ಯೋ ಹಾಲು ಅಂದ್ರು, ಮೊಸರು ಅಂದ್ರು. ಹಲೋ ಮೊಸರು ಕಾ ಮೊಸರು ಕಾ ಮೊಸರು ಕಾ ಹಾಲು ಹಾ ಬೋಲ್ ಮೊಸರು ಮೊಸರು ಹಲೋ ಮೊಸರು ಮೊಸರು. ಹಲೋ, ಈಗ ಯಾರ ನಂಬರ್ ಕಳಿಸಿದ್ರಿ? ನಮ್ ಚಿಕ್ಕಪ್ಪಂದು ಚಂದ್ರಶೇಖರ್ ಅನ್ನೋರ್ ನಂಬರ್ ಕಳಿಸಿದ್ರು. ಓಕೆ, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಓಕೆ, ಒಂದ್ ನಿಮಿಷ. The person you are speaking with has put your call on. ಹಲೋ ಅಂಕಲ್, ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ. ಬಿಸಿ ಬರ್ತಿತ್ತು ಅಂಕಲ್, ಸುಮಾರು ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೆ. ಹೌದಾ? ಇಶಿತಾ ಮಾಡಿದ್ಲಾ? ವಿಡಿಯೋ ಕಾಲ್ ಮಾಡಿದ್ಲಾ? ಇಲ್ಲಪ್ಪ, ಯಾರು ಮಾಡಿಲ್ಲ. ಯಾಕೆ ಗಾಬರಿ ಇದೆಯಾ? ಅವರಲ್ಲ ಸರ್, ಗಾಬರಿ ಆಗಿರೋದು ನೀವು. ಯಾರಪ್ಪ ನೀನು? ನೋಡಿ ಪುನಃ ಸ್ವಲ್ಪ ತಣ್ಣಗಾಗಿ ನೀವು ಪುನಃ ನೋಡಿ ಅವ್ರಿಗೆ ಇಟ್ಬಿಟ್ಟು ನೀವು ಗಾಬರಿ, ನೀವು ರೈಜ್ ಆಗೋಗ್ತೀರಾ. ಹಲೋ ಹಲೋ ಹಲೋ, ಹಾ ನಾನೇ ಸರ್, ಹೇಳಿ. ಯಾರ್ ನೀವು? ಸ್ವಲ್ಪ ತಣ್ಣಗಾಗಿ ನೀವು ಇದ್ಯಾಕೆ ಹಿಂಗ್ ರೈಜ್ ಆಯ್ತಾ ಇದೀರಲ್ಲ? ತಣ್ಣಗಾಗಿ ಅಂತೆ ಸರ್, ಅಂಚಿನ ಮನೆ ಇದ್ರೆ ಅಂಚು ಆರ್ಬಿಡ್ತದೆ ಚಂದ್ರಲೋಕಕ್ಕೆ. ಸ್ವಲ್ಪ ತಣ್ಣಗ್ ಮಾತಾಡಿ, ನೀವು ಇದ್ಯಾಕೆ ಹಿಂಗ್ ರೈಜ್ ಆಯ್ತಾ? ಅವರು ಕಾಗೆ ಹಾರಿಸ್ತಾರಲ್ಲ, ಕಾಗೆ ಹಾರಿಸ್ತಾರೆ ಆರ್ಜೆ ಸುನಿಲ್ ಅಂತ. ಅವ್ರಿಗೆ ನಿಮ್ ನಂಬರ್ ಶೇರ್ ಮಾಡಿದ್ದೆ. ನಮ್ಗೆಲ್ಲ ಬಕ್ಕ ಮಾಡ್ತಾ ಇರ್ತಿರಲ್ಲ ಪ್ರತಿ ಸತಿ ಕಾಲ್ ಮಾಡಿ. ಹಂಗಲ್ಲ, ಅವ್ರು ಹೇಳೋ ರೀತಿ ಹೇಳೋದು ಬೇಡವಾ? ಅಲ್ಲ ಸರ್, ನೀವು ಪಿಚ್ಚಾಡಿ ಸ್ಟೈಲ್ಗೆ ಪಾಪ ಇವ್ರು ಈಗ ಗಾಬರಿ ಆಗ್ಬಿಟ್ಟು ಈಗ ಎದ್ರಕೊಂಡ್ಬಿಟ್ರೆ ಪಾಪ, ಅದಕ್ಕೆ ಹೇಳ್ಬಿಟ್ರೆ. ಯಾರ ಎದ್ರಿಕೆ? ಅಯ್ಯೋ, ನೀವ್ ಮಠದವ್ರ ಅಂದ್ರಲ್ಲ, ಇವತ್ ಬೇರೆ ಇನ್ಸಿಡೆಂಟ್ ಆಗಿತ್ತಲ್ಲ ಒಂದ್ ಮಠದ್ದು. ಅವ್ನು ಮಠದವ್ರು ಕರ್ಕೊಂಡು ನಮ್ಗೆ ಏನಾಗಬೇಕಾಗಿದೆ? ಅವ್ರು ನಮ್ ಸಾರ್ವಜನಿಕರ ಜನಾಂಗದ ಹೆಸರುಗಳು ಹೇಳ್ಕೊಂಡು ಇದ್ ಮಾಡ್ಕೊಂಡು ಎಲ್ಲಾರ್ಗು ಇದ್ ಮಾಡೋರು. ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಬೇಕು ನಾವು ಅಂತ? ಕರೆಕ್ಟ್, ಬಟ್ ಏನ್ ಮಾಡೋದು ಹೇಳಿ? ಬೆಳಗ್ಗೆ ಎದ್ದು ಶಿವನಾರಾಯಣ ಅಂತ ಟಿವಿ ಹಾಕಿದ ತಕ್ಷಣ ಅವ್ರ ಮುಖನೇ ನೋಡ್ಬೇಕಲ್ಲ, ಹಂಗಾಗ್ಬಿಡುತ್ತೆ. ಅವ್ರ ಮುಖಾನೇ ನೋಡ್ಬೇಕು ಅನ್ನೋದ್ರೆ ನಾವ್ ಜಾಸ್ತಿ ಅವ್ರು ನಂಬ್ತೀವಿ, ಅದಕ್ಕೆ ಹಂಗಾಗದು. ಯಾರು ತಪ್ಪಿದ್ರು? ಅವ್ರ ನಮ್ದೇನೆ ನಾವು ಅವ್ರಿಗೆ, ಅವ್ರ ನಮ್ದೇನೆ ಅವ್ರ ಕಾಲಿಗೆ ಬೀಳ್ದೇನೆ ನಾವ್ ದೂರ ಇದ್ರೆ ಅವರೇ ಸರಿ ಆಗ್ತಾರೆ ಅಲ್ವಾ ಸರ್? ಸಿಕ್ತವರೆಲ್ಲ ಅವ್ರ ಕಾಲಿಗೆ ಬೀಳೋದು. ಯಾವ ಟಿವಿ ಚಾನಲ್ ಆದ್ರೂ ಒಬ್ಬರಾದ್ರೂ ಸ್ವಾಮೀಜಿ ಹೇಳಿದ್ರ ಸರ್ ಹಿಂಗೆ ಮುಂದಕ್ಕೆ ಈ ತರ ಸಿಲಿಂಡರ್ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ರೆಡಿ ಆಗಿರಿ ಅಂತ ಹೇಳಿದ್ರೆ ಪಾಪ ನಮ್ ಜನ ಉದ್ಧಾರ ಆಯ್ತಿದ್ರು. ಸ್ವಲ್ಪ ಸ್ಟಾಕ್ ಮಾಡಿಕೊಂಡು. ಫಸ್ಟ್ ಆಫ್ ಆಲ್ ಅವ್ರ ಫ್ಯೂಚರೇ ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ? ಸ್ವಾಮೀಜಿಗಳದು ಫ್ಯೂಚರೇ ಗೊತ್ತಿಲ್ಲ. ಮೊನ್ನೆ ಸ್ವಾಮೀಜಿದು ಅದ್ಯಾವ್ದೋ ಹುಡುಗಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ, 5-6 ದಿವಸ ಅವಳ ಅಡ್ರೆಸ್ಗೆ ಇರಲ್ಲ, ಅವಳನ್ನ ಪೊಲೀಸರು ಹುಡುಕ್ತಾರೆ. ಇವತ್ತಾಗ ಅವಳಿಗೆ ಪುನಃ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ಬಂದು ನಮಗುವರೆಗೂ ಸಂಬಂಧನೇ ಕೊಡ್ತಾಳೆ. ಇನ್ನೊಬ್ಬ ಸ್ವಾಮೀಜಿ ಮಠದಿಂದ ಆಚೆ ಹಾಕವ್ರೆ, ನೀವು ಮಠದವ್ರದ್ದು ಹೇಳ್ತಿದ್ದೀರಾ? ನಾನು ಕನ್ನಡ ಭಾಷಾಭಿಮಾನಿ ಅವರು ಕಳ್ಸಿದ್ದೆ, ಕನ್ನಡದಲ್ಲಿ ಒಂದ್ ಸ್ವಲ್ಪ. ಬಟ್ ನಾವ್ ನೋಡಿ, ಭಾಷೆ ಆಗ್ಲಿ ಧರ್ಮ ಆಗ್ಲಿ ಅದ್ರ ಬಗ್ಗೆ ನಾವ್ ಯಾವತ್ತು ತಮಾಷೆಗೆ ತಗೊಳ್ಬಾರ್ದು ಆ ವಿಚಾರನ. ಧರ್ಮ ಅಲ್ಲ ಸರ್, ನಮ್ ಜನದ ತಪ್ಪು ಏನು ಅಂತಂದ್ರೆ ಫಸ್ಟ್ ಮಠ ಮಂದಿರ ಇವನ್ನೆಲ್ಲ ನಂಬೋದ್ ಬಿಡ್ಬೇಕು ಸರ್. ನಾನೀಗ ಮಠದ ಸ್ವಾಮೀಜಿನ ಮಠದಿಂದ ತಳ್ತಾವ್ರೆ, ಅವ್ರು ಹೋಗೋದಿಲ್ಲ ಅಂತ ಈಗ ನೋಡ್ಕೊಂಡು ಬಂದ್ರೆ ಅವ್ರ ಸ್ವಾಮೀಜಿ ಇರ್ತಾರೆ. ಈ ಮೊನ್ನೆ ಸ್ವಾಮೀಜಿ ಮೇಲೆ ಕಂಪ್ಲೇಂಟ್ ಆಗ್ತದೆ, ಸ್ವಾಮೀಜಿ ರಿವರ್ಸ್ ಕಂಪ್ಲೇಂಟ್ ಕೊಡ್ತಾರೆ. ಅವ್ರಿಗೆ ಇವತ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರೇನು ಮಾಡಿಲ್ಲ, ಏನೂ ಆಗಿಲ್ಲ ಅವರಿಂದ ಅಂತ. ಅದು ಕರೆಕ್ಟಾಗಿ ಸ್ವಾಮೀಜಿ ಅಂತಾರೆ. ಸಾರಿ
ಐ ಆಮ್ ರಿಯಲಿ ಸಾರಿ. ನೀವು ಸಿಂಧುನ್ ಕರ್ಕೊಂಡೋಗಿ ಒಂದು ಆಟ ಕಟ್ಸಿ, ನೀವು ಕಿರ್ಚ್ಕೊಂಡಿದ್ದು ಸೌಂಡ್ಗೆ ಅವರೇ ಹೇಳ್ಬಿಟ್ರು, ಬಾಯ್ ಬಿಟ್ಬಿಟ್ರು. ನಾನು ಇನ್ನೊಂದ್ ಸ್ವಲ್ಪ ರೇಕ್ಷಣ ನಿಮ್ನ ನೋಡಿದ್ರ ಹೇಗೆ ಅಂತ ನಮ್ಗೆಲ್ಲ ಕಾಗೆ ಹರಿಸ್ತೀರಾ ನೀವು. ನೆನ್ನೆ ಇವ್ರ ಶೋ ಕೇಳಿಸ್ಕೊತಾ ಇದ್ವಿ, ಹೊರಗಡೆ ಹೋಗಿದ್ವಿ, ಬರುವಾಗ ಮಮ್ಮಿನ ಐಡಿಯಾ ಕೊಟ್ಟಿದ್ದು, ಕಳ್ಸು ಚಂದ್ರು ನಂಬರ್ ಕಳ್ಸು ಅಂದ್ರು. ರಿವೆಂಜ್ ಏನೋ ಅದೆಲ್ಲ ಗೊತ್ತಿಲ್ಲ ಅಂಕಲ್. ನಾನು ಇವ್ರು ಯಾರು ನನ್ನ ಏನ್ ಅನ್ಕೊಂಬಿಟ್ಟೆ ಕೊನೆಗೆ ಅಂದ್ರೆ ಮಠದ್ ಯಾವ್ದೋ ಪ್ರಾಬ್ಲಮ್ ಮಾಡ್ತಾವ್ರೆ ಅನ್ಬಿಟ್ಟು ನಂಗೆ ಅಯ್ಯ ಮಠ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ, ನಾವು ನಮ್ ಜೀವನ ಹೆಂಗೆ ಅಂದ್ರೆ ಜಾಲಿಯಾಗಿರ್ಬೇಕು ಅಷ್ಟೇ. ನಾನೇನ್ ಮಾಡಿದ್ದೆ ಅಂದ್ರೆ ಇವ್ರ ನಂಬರೇ ಬ್ಲಾಕ್ ಮಾಡಕ್ಬಿಟ್ಟೆ. ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸೋ ಮುಂದೆ ನಾವು ಬೊಂಬಾಟಾಗಿರೋ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್.ಜೆ. ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. R.J. Sunil, prank calls.